ಇವತ್ತು ನಡೆದಂತ ಡಿಬೇಟ್ ಅನ್ನ ಇಡೀ ರಾಜ್ಯ ಗಮನಿಸಿದೆ. ಇಡೀ ಸದನ ಉತ್ತರ ಕರ್ನಾಟಕದ ಹಿಂದುಳಿವಿಕೆಗೆ ಬಗ್ಗೆ ಚರ್ಚೆಗೋಸ್ಕರ ಮೀಸಲಾಗಿಟ್ಟಿತ್ತು. 8 ದಿನಗಳ ಕಾಲ ಚರ್ಚೆ ಮಾಡಿದೀವಿ ಎಲ್ಲಾ ಸದನ ಸದಸ್ಯರು ಸೇರಿ. ಆದ್ರೆ ಇವತ್ತು ಮುಖ್ಯಮಂತ್ರಿಗಳ ಉತ್ತರ ಅತ್ಯಂತ ನೀರಸ ಹತಾಶೆಯಿಂದ ಕೂಡಿತ್ತು. ತಾನೇನು ಮಾಡ್ಲಿಕ್ಕೆ ಆಗದೆ ಇರುವಂತಹ ಒಂದು ಅಸಮರ್ಥ ಮುಖ್ಯಮಂತ್ರಿ ಅನ್ನುವಂಥದ್ದನ್ನ ತೋರಿಸಿದ್ರು. ಮತ್ತೆ 2.5 ವರ್ಷದಲ್ಲಿ ಅವ್ರು ಏನು ಮಾಡಲಿಲ್ಲ. ವಿಶೇಷವಾಗಿ ಈ ಭಾಗದ ಅಭಿವೃದ್ಧಿಗೋಸ್ಕರ ಇರುವಂತ ಕೃಷ್ಣ ಭಾಗ್ಯ ಜಲಭಾಗ್ಯ ನಿಗಮ, ಇದಕ್ಕೆ ಎಜಿ ಮತ್ತು 40 ಜನ ಅಡ್ವೊಕೇಟ್ಗಳು ಅವ್ರ ಜೊತೆಗಿದ್ದಾರೆ. ಅದಲ್ಲದೆ 7 ಕೋಟಿ ರೂಪಾಯಿಗಳನ್ನ ವ್ಯಯ ಮಾಡಿ ಒಂದು ಅಡ್ವೊಕೇಟ್ಗಳ ಟೀಮ್ ಅನ್ನ ಪ್ರತ್ಯೇಕ ಮಾಡುವಂತ ಕೆಲಸನೂ ಮಾಡಿದ್ದಾರೆ. ಇದು ಯಾತಕ್ಕೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಒಟ್ಟಾರೆ ಕೆಲಸಗಳಾಗೋದಿಲ್ಲ, ಮುಂದೆ ಹೋಗೋದಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ 65 ವರ್ಷಗಳನ್ನ ಆಳಿದ್ದು ಕಾಂಗ್ರೆಸ್ ಸರ್ಕಾರವೇ. ಇವತ್ತು ಎಲ್ಲವನ್ನೂ ಕೂಡ ಕೇಂದ್ರ ಕಡೆ ಬಿಟ್ಟು ಮಾಡಿ ತೋರಿಸ್ತಾರೆ ಹೊರತು ತನ್ನ ಸಾಧನೆ ಏನು, ತಾನಿದ್ರ ಅಭಿವೃದ್ಧಿಗೆ ಏನು ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನ ಎಲ್ಲೂ ಕೂಡ ಮುಖ್ಯಮಂತ್ರಿಗಳು ಹೇಳಲಿಲ್ಲ. ಅಟ್ಟರ್ ಫೇಲ್ಯೂರ್. ಮತ್ತೆ ಇದನ್ನ ಹಿಂದುಳಿಕೆ ಆಗ್ಲಿಕ್ಕೆ ಸ್ವತಃ ಕಾಂಗ್ರೆಸ್ ಸಂಪೂರ್ಣವಾಗಿ ಅದರ ಹೊಣೆಯನ್ನ ಹೊರಬೇಕಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.